ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿಗಳಿಗೆ ಆಪರೇಷನ್ ನಡೆಯುತ್ತೆ. ಎರಡು ಯೋಜನೆ ಫಲಾನುಭವಿಗಳ ದಾಖಲೆಗಳು ಮತ್ತೆ ಮರುಪರಿಶೀಲನೆ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆಗೆ ಮರುಪರಿಶೀಲನೆಯ ಅರ್ಜಿ ಅದಾದ ಬಳಿಕ ಮನೆ ಮನೆಗೆ ತೆರಳಿ ಸರ್ವೆ ಮಾಡಲಾಗುತ್ತೆ. ಮನೆ ಮನೆಗೆ ತೆರಳಿ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಅರ್ಜಿ ಹಾಕಿ ಅದಾದ್ಮೇಲೆ ಮನೆ ಮನೆಗೆ ಹೋಗಿ ದಾಖಲೆಗಳು ಸರಿ ಇದೆಯಾ ಅಂತ ಮರುಪರಿಶೀಲನೆ ಮಾಡೋದು. ಅದಾದ್ಮೇಲೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಅದು ಸರಿಯಾಗಿ ತಲುಪ್ತಾ ಇದೆ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಬೇಕು ಅನ್ನೋದು ಈ ಪರಿಷ್ಕರಣೆಯ ಉದ್ದೇಶ. ಈ ಕಾರಣಕ್ಕಾಗಿ ಈಗ ಮತ್ತೆ ಫಲಾನುಭವಿಗಳ ಮರುಪರಿಷ್ಕರಣೆ 10 ಅಂಶಗಳ ಮೂಲಕ ಮಾಹಿತಿ ಪಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಫಲಾನುಭವಿಗಳಿಂದ ಮರುಪರಿಶೀಲನಾ ಅರ್ಜಿಯ ಮೂಲಕ ಈ ಮಾಹಿತಿಯನ್ನ ಪಡ್ಕೊಳ್ಳೋದು. ಯಜಮಾನಿಯ ಹೆಸರು, ಪಡಿತರ ಚೀಟಿಯ ಸಂಖ್ಯೆ, ಮಂಜೂರಾತಿ ಪತ್ರ ಸಂಖ್ಯೆ, ಬ್ಯಾಂಕ್ ಖಾತೆ, ಮನೆ ವಿಳಾಸ, ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಆಧಾರ್ ಸಂಖ್ಯೆ, ಪತಿಯ ಮಾಹಿತಿ ಮತ್ತೆ ಯಾವ ಕ್ಯಾಟಗರಿ, ಅವ್ರ ಮೊಬೈಲ್ ಸಂಖ್ಯೆ ಏನು, ಹೀಗೆ 10 ಅಂಶಗಳ ಮೂಲಕ ಮಾಹಿತಿ ಪಡೆಯೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಇದೆಲ್ಲವನ್ನು ಕೂಡ ಕ್ರಾಸ್ ವೆರಿಫೈ ಮಾಡಿಕೊಂಡು ಅದಾದ್ಮೇಲೆ ಫಲಾನುಭವಿಗಳ ಲಿಸ್ಟನ್ನು ಮರುಪರಿಷ್ಕರಣೆ ಮಾಡಲಾಗುತ್ತೆ. ಆಗ ಯಾರೆಲ್ಲರೂ ಇದರಲ್ಲಿ ಇನ್ಎಲಿಜಿಬಲ್ ಇರ್ತಾರೋ, ಅನರ್ಹರು ಆಗಿರ್ತಾರೋ ಅಂಥವರಿಗೆ ಇನ್ನು ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ. ಅರ್ಹ ಫಲಾನುಭವಿಗಳಿಗೆ ಹಾಗೆ ಮುಂದುವರಿಯುತ್ತೆ. ಹೀಗಾಗಿ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದೀರಿ ಅವ್ರು ಯಾರು ಕೂಡ ಇದರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಸರ್ಕಾರ ಹೇಳ್ತಾ ಇರೋದು. ಮರು ಅರ್ಜಿಯಲ್ಲಿ ಫಲಾನುಭವಿಗಳೇ ಮಾಡಬೇಕು ಸ್ವಯಂ ಘೋಷಣೆ. ನಾನು ಮತ್ತು ನನ್ನ ಪತಿ ಆದಾಯ ತೆರಿಗೆ ಪಾವತಿದಾರರ ಮಾಹಿತಿಯನ್ನು ನೀಡಬೇಕು. ಮರು ಅರ್ಜಿಯಲ್ಲಿ GST ಪಾವತಿದಾರರೇ ಹೌದಾ ಅಲ್ವಾ ಅನ್ನೋದನ್ನು ತಿಳಿಸ್ಬೇಕು. ಮರು ಅರ್ಜಿಯಲ್ಲಿ ಸರ್ಕಾರಿ ನೌಕರರ ಇಲ್ವಾ ಅನ್ನೋದನ್ನು ಘೋಷಿಸ್ಕೊಳ್ಬೇಕು. ಸ್ವಯಂ ಘೋಷಣೆ ಅರ್ಜಿಯಲ್ಲಿ ನಾನೇ ಮನೆಯ ಒಡತಿ ಅಂತ ಕೂಡ ತಿಳಿಸ್ಬೇಕು. ಇನ್ನು ನಾನು ಒದಗಿಸಿರುವಂಥ ಮಾಹಿತಿಯಲ್ಲಿ ಯಾವುದೇ ಅಂಶವೂ ಕೂಡ ಸುಳ್ಳಿಲ್ಲ ಅಂತ ದೃಢೀಕರಿಸಬೇಕು. ಒಂದು ವೇಳೆ ಇದ್ಯಾವುದಾದ್ರೂ ಸುಳ್ಳು ಅಂತ ಕಂಡು ಬಂದರೆ ಆಗ ಕಾನೂನು ಕ್ರಮಕ್ಕೆ ಒಳಗಾಗಲು ಬದ್ಧ ಅಂತ ಡಿಕ್ಲೇರ್ ಮಾಡಿರಬೇಕು. ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯವನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿ ಘೋಷಿಸಿಕೊಳ್ಬೇಕು. ಹೀಗೆ ಹಲವು ಅಂಶಗಳಿರುವಂಥ ಸ್ವಯಂ ಘೋಷಣೆ ಅರ್ಜಿಯನ್ನು ಸಲ್ಲಿಸಬೇಕು. ಅದಾದ ನಂತರ ಮತ್ತೆ ಅದನ್ನು ಕ್ರಾಸ್ ವೆರಿಫೈ ಮಾಡ್ತಾರೆ. ಉಳ್ಳವರು ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿ ಬಿಡೋದಕ್ಕೆ ಪ್ರೋತ್ಸಾಹಿಸಬೇಕು. ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಸಿಎಂ DK ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಉಳ್ಳವರು ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿ ಬಿಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ. ಗ್ಯಾರಂಟಿಗಳು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಸಭೆಯಲ್ಲಿ ಸಿಎಂ DKಶಿ ಹೇಳಿರೋದಿದು. ಬೇರೆ ರಾಜ್ಯದವರಿಗೆ ಯೋಜನೆಯ ಲಾಭ ಆಗ್ತಾ ಇದೆ, ಅದನ್ನು ತಡಿಬೇಕು. ಮತ್ತು ಯಾರು ಉಳ್ಳವರಿದ್ದಾರೆ, ವೆಲ್ ಟು ಡೂ ಇದ್ದಾರೆ ಅಂಥವರು ತಾವಾಗೇ ಇದನ್ನು ಬಿಟ್ಕೊಡೋ ರೀತಿ ಪ್ರೋತ್ಸಾಹಿಸಬೇಕು ಅಂತ. ಈಗ ಗ್ಯಾಸ್ ಸಬ್ಸಿಡಿ ತಾವಾಗೆ ಗಿವ್ ಇಟ್ ಅಪ್ ಅಂತ ಹೇಳಿ ತುಂಬ ಜನ ಅದನ್ನು ಬಿಟ್ಕೊಟ್ರು, ನಮಗೆ ಬೇಡ ಸಬ್ಸಿಡಿ ಅಂತ ಹೇಳಿ. ಆ ರೀತಿಯ ಮಾದರಿಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಈರಣ್ಣ. ನೆನೆಯೂ ಸಭೆ ಆಗಿದೆ, ಮತ್ತು ಈಗ ಸರ್ಕಾರ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದೆ. ಗ್ಯಾರಂಟಿಗಳ ಮರುಪರಿಷ್ಕರಣೆ ಹೇಗೆ ಅನ್ನೋದು, ಯಾವೆಲ್ಲ ಅಂಶಗಳು ಅನ್ನೋದು ಗಮನಿಸ್ತಾ ಇದ್ವಿ. ಇನ್ ಡೀಟೇಲ್ ಹೇಳೋದಾದ್ರೆ ವಿಜಯ್, ಇಷ್ಟು ದಿನ ಏನು ಗ್ಯಾರಂಟಿ ಪರಿಷ್ಕರಣೆ ಸಂಬಂಧ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ವಿಪಕ್ಷಗಳು ಮತ್ತು ಸರ್ಕಾರದ ಮಟ್ಟದಲ್ಲಿ ವಾದ ವಿವಾದ ನಡೀತಾ ಇತ್ತು. ಆದ್ರೆ ಇವತ್ತು DK ಶಿವಕುಮಾರ್ ಅವರು ಆಡಳಿತಾತ್ಮಕವಾಗಿ ಗ್ಯಾರಂಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರದ ಪರವಾಗಿ ಇವತ್ತು ಮಹತ್ವವಾದ ಸಭೆ ನಡೆಸಿದ್ರು. ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿದೆ. ಅದರಲ್ಲೂ ಏನು 5 ಗ್ಯಾರಂಟಿಗಳ ಪೈಕಿ 3 ಏನು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಈ 3 ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡಲು ಸರ್ಕಾರ ಒಂದು ಮಹತ್ವವಾದ ಒಂದು ಹೆಜ್ಜೆ ಇಟ್ಟಿದೆ. ಅದೇನಂದ್ರೆ ಈಗಾಗಲೇ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಈಗಾಗಲೇ DK ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಆದ್ರೆ ಸರ್ಕಾರ ಈಗ ಆ ಹೊಸ ಅರ್ಜಿ ಸಲ್ಲಿಸೋದರ ಬದಲಾಗಿ ಏನು ಈಗ ಇರೋ ಮರು ಅರ್ಜಿ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಲು ಸರ್ಕಾರ ಒಂದು ಚಿಂತನೆಯನ್ನ ನಡೆಸಿದೆ. ಯಾಕಂದ್ರೆ ಈಗಾಗಲೇ ಹೊಸದಾಗಿ ಅರ್ಜಿ ಕರೆದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸಾಕಷ್ಟು ಈಗಾಗಲೇ ಮಹಿಳೆಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈಗ ಏನು ಗ್ಯಾರಂಟಿ ಫಲಾನುಭವಿಗಳಿದ್ದಾರೆ ಅವರ ದಾಖಲೆಯನ್ನ ಮರುಪರಿಶೀಲನೆ ಮಾಡಲು ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸರ್ಕಾರ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು DK ಶಿವಕುಮಾರ್ ಅವರು ತಮ್ಮ ಅಧಿಕಾರಿಗಳ ಜೊತೆ ಇವತ್ತು ಮಹತ್ವವಾದ ಸಭೆ ನಡೆಸಿದ್ರು. ಸಭೆಯಲ್ಲಿ ಈಗ 3 ವಿಚಾರಗಳ ಕುರಿತು ಚರ್ಚೆ ಆಗಿದೆ. ಅದೇನಂದ್ರೆ ಏನು ಮರುಪರಿಶೀಲನಾ ಅರ್ಜಿ ಸಲ್ಲಿಸೋದರ ಜೊತೆ
ಫಲಾನುಭವಿಗಳು ತಮ್ಮ ತಮ್ಮ ದಾಖಲೆಗಳನ್ನ ಅಂದ್ರೆ ಏನು ಮರುಪರಿಶೀಲನಾ ಅರ್ಜಿಯಲ್ಲಿ ತಮ್ಮ ಎಲ್ಲಾ ದಾಖಲೆಗಳನ್ನ ಸಲ್ಲಿಸಬೇಕು. ಅಂದ್ರೆ ತಮ್ಮ ಎಲ್ಲಾ ಮಾಹಿತಿಯನ್ನ ಯಜಮಾನಿಯ ಹೆಸರು, ಪಡಿತರ ಚೀಟಿ ಹೆಸರು, ಮಂಜೂರಾತಿ ಸಂಖ್ಯೆ, ಬ್ಯಾಂಕ್ ಖಾತೆ ವಿಳಾಸ, ಆಧಾರ್, ಹೀಗೆ 10 ಹಲವು ಒಂದು 10 ಅಂಶವುಳ್ಳ ಅವರ ದಾಖಲಾತಿಯನ್ನ ಸಲ್ಲಿಸಬೇಕು. ಇದರ ಜೊತೆ ಒಂದು ಗೃಹಲಕ್ಷ್ಮಿ ಆಯ್ತು, ಇನ್ನೊಂದು ಗೃಹ ಜ್ಯೋತಿ ಆಯ್ತು. ಇದರ ಜೊತೆ ಶಕ್ತಿ ಯೋಜನೆಯಲ್ಲೂ ಸಾಕಷ್ಟು ಮಾರ್ಪಾಡುಗಳನ್ನ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಪ್ರಯೋಜನ ಪಡಿತಾ ಇದ್ದಾರೆ. ಅಲ್ಲೂ ಕೂಡ ಕೋಟಿ ಕೋಟಿ ವೆಚ್ಚದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಿದೆ. ಹೀಗಾಗಿ ಶಕ್ತಿ ಯೋಜನೆಯಲ್ಲೂ ಕೆಲವೊಂದಿಷ್ಟು ಮಾರ್ಪಾಡು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಿತ್ತು, ಅದನ್ನ ಫಿಲ್ಟರ್ ಮಾಡಿ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ನೆರವು ಸಿಗೋದಕ್ಕೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆಗೆ ಮಾರ್ಪಾಡು ಮಾಡಿ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಫಲವಾಗಿ ಇವತ್ತು ಮೊದಲನೇ ಸಭೆ ನಡೆದಿದೆ. ಓಕೆ, ಥ್ಯಾಂಕ್ ಯು ಈರಣ್ಣ.